ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮೊದಲನೇದಾಗಿ ಈ ಒಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಸಹಿತ ಇಡೀ ರಾಜ್ಯದ ದೇಶದ ಜನಕ್ಕೂ ಸಹಿತ ನಾನು ಶುಭ ಕೋರ್ತೇನೆ. ಯಾಕೆಂದರೆ ಪ್ರಸ್ತುತ ಸಮಸ್ಯೆಗಳು ಹೊತ್ತಿರತಕ್ಕಂಥ ಪರಿಸ್ಥಿತಿ ಇದೆ. ಸಾಕಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ನಾವಿದ್ದೇವೆ. ಸಮಸ್ಯೆಗಳಿಂದ ಹೊರಬಂದು ಬೇಗ ತಾಯಿ ಲಕ್ಷ್ಮಿಯ ಕೃಪೆಯನ್ನು ಪಡೆಯುವಂಥ ಮಾರ್ಗಗಳನ್ನು ನಾವು ಹುಡುಕೊಳ್ಬೇಕಾಗಿದೆ. ಆದರೂ ಕಾಲಕ್ಕೂ ಬರ್ತಕ್ಕಂಥ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಬೇಕಾದ್ದು ನಮ್ಮ ಧರ್ಮ. ಅದಕ್ಕಾಗಿ ಮೊದಲನೇದಾಗಿ ವಿಶ್ವಮಾತೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸಬೇಕು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂರ್ವಭಾವಿಯಾಗಿ ಹೇಗೆಲ್ಲ ತಯಾರಿಗಳಾಗಿದೆ, ತಯಾರಿ ಮಾಡಿಕೊಳ್ತಕ್ಕಂಥ ವಿಧಿವಿಧಾನ ಏನು, 199 ಭಾಗ ನಮ್ಮ ಭಾರತೀಯ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ ಸಡಗರ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ಯಾವುದಾದ್ರು ಇದ್ದರೆ ಅದು ಶ್ರಾವಣ ಮಾಸದ ಪ್ರಾರಂಭದ ಮಂಗಳಗೌರಿ ಪ್ರಾರಂಭ ಆದರೆ ವರಮಹಾಲಕ್ಷ್ಮಿ ಬರುತ್ತೆ. ವರಮಹಾಲಕ್ಷ್ಮಿ ಬಂತು ಅಂದರೆ ಇನ್ನು ಹಿಂದಲೇ ಸ್ವರ್ಣಗೌರಿ ಬಂದ್ಬಿಡುತ್ತೆ. ಆದರೆ ಈ ಒಂದು ಗೌರಿ ಹಬ್ಬದಿಂದ ಅಂದರೆ ಮಂಗಳಗೌರಿ ಪ್ರಾರಂಭವಾದಂಥದ್ದು ಮಹಾಲಕ್ಷ್ಮಿ ಆರಾಧನೆ, ಈಗ ವರಮಹಾಲಕ್ಷ್ಮಿ ಆರಾಧನೆಯನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಭಾರತದ ಸ್ತ್ರೀಯರು ಮುಂದಿರ್ತಾರೆ. ಆದರೆ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥ ಹಬ್ಬಗಳು, ಹಬ್ಬದ ವಿಶೇಷತೆ, ಆ ಹಬ್ಬದ ವಿಶೇಷವಾಗಿ ನಡೆಸುವಂಥ ಪದ್ಧತಿಗಳನ್ನು ಹಿಂದಿನಿಂದ ನಡೆಸ್ಕೊಂಡು ಬರುವಂಥದ್ದು ಪದ್ಧತಿ ಇದೆ. ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಒಂದು ವಿಶೇಷತೆ ಬರ್ತಕ್ಕಂಥ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಂಥದ್ದೇ ಸಮಯ ಅಂತ ಯಾವುದೂ ನಿಗದಿಪಡಿಸಿಲ್ಲ. ಯಾಕೆ ಅಂದರೆ ಬೆಳಗಿನಿಂದ ಸಂಜೆಯವರೆಗೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರ ಸಂಪತ್ತು ಕೊಡ್ತಕ್ಕಂತಹ ಲಕ್ಷ್ಮಿ, ಸಂಪತ್ತಿನ ವರಮಹಾಲಕ್ಷ್ಮಿ, ಆ ವರಮಹಾಲಕ್ಷ್ಮಿಯನ್ನು ಶ್ರದ್ಧೆಯಿಂದ ಆರಾಧನೆ ಮಾಡಿದ್ರೆ ಅವಳಿಗೆ ಯಾವ ಸಮಯವೂ ಇಲ್ಲ. ಆದರೆ ನಮ್ಮಗಳ ಮನಸ್ಸಲ್ಲಿ ಒಂದು ಮನಸ್ಥಿತಿ ಇದೆ. ಏನಪ್ಪಾ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಅದಾದ ನಂತರ ಅಭಿಜಿನ್ ಲಗ್ನ, ಅದಾದ ನಂತರ ಸಂಜೆ ಗೋಧೂಳಿ ಲಗ್ನ, ಈ 3 ಪ್ರಶಸ್ತವಾಗಿರ್ತಕ್ಕಂತಹ ಲಗ್ನಗಳಲ್ಲಿ ನಾವು ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂತಹ ಮನಸ್ಥಿತಿ ಎಲ್ಲರಿಗೂ ಇದೆ. ರಾಹುಕಾಲಕ್ಕೂ ಮುನ್ನನೇ ದೀಪಾರಾಧನೆ ಆಗೋಗಿರುತ್ತೆ. ಆದರೂ ದೇವಿಗೆ ನೋಡಿ, ಹರಿಹರ ಬ್ರಹ್ಮಾದಿಗಳಲ್ಲಿ ರಾಹುಕಾಲದ ಪದ್ಧತಿಗಳಿಲ್ಲ. ಅದಕ್ಕೋಸ್ಕರ ರಾಹುಕಾಲಕ್ಕೂ ಮುನ್ನ ಒಂದು ದೀಪಾರಾಧನೆ ಆದರೆ ನಾವು ಹಿಂದಲೇ ಅನುಷ್ಠಾನವನ್ನು ಮಾಡಬಹುದು. ಆ ಅನುಷ್ಠಾನ ಮಾಡೋದ್ರಲ್ಲಿ ಖಂಡಿತ ಲೋಪವಿಲ್ಲ. ಉತ್ತರಾಭಿಮುಖ, ಪೂರ್ವಾಭಿಮುಖ, ಉತ್ತರ ಪೂರ್ವ ಎರಡೂ ಲಕ್ಷ್ಮಿಗೆ ಬಹಳ ವಿಶೇಷವಾದ, ಅದರಲ್ಲೂ ಮೊದಲನೇ ಆದ್ಯತೆ ಉತ್ತರಾಭಿಮುಖ. ಒಂದೇ ಒಂದು ವಿಚಾರ ಸ್ಪಷ್ಟೀಕರಿಸೋದಾದರೆ ನಾವು ಮನಸ್ಸಲ್ಲಿ ಒಂದು ಒಳ್ಳೆ ಸಂಕಲ್ಪವನ್ನು ಮಾಡಬೇಕು. ಅಮ್ಮ ತಾಯಿ ಮಹಾಲಕ್ಷ್ಮಿ, ನೀನು ನಮ್ಮ ವಾಸ್ತುಗೃಹಕ್ಕೆ ಬಂದು ನಾವು ಮಾಡುವಂತಹ ಈ ಒಂದು ಅನುಷ್ಠಾನವನ್ನು, ಈ ಪೂಜಾ ಸೇವೆಯನ್ನು ನೀನು ಸ್ವೀಕರಿಸಬೇಕು. ನೀನು ಸ್ವೀಕರಿಸು. ನೀನು ಕೊಟ್ಟಂಥದ್ರಲ್ಲೇ ನಾನು ನಿನಗೆ ತೃಪ್ತಿಪಡಿಸ್ತಿದ್ದೇನೆ. ನೀನು ನನಗೇನು ಕೊಟ್ಟಿದ್ಯೋ ಅದು ನಾನು ನಿನಗೆ ಅರ್ಪಣೆ ಮಾಡ್ತಿದ್ದೇನಮ್ಮ ಅನ್ನೋ ಒಂದು ಒಳ್ಳೆ ಮನಸ್ಸಿನಿಂದ ಹರಿದ್ರ, ಕುಂಕುಮ, ಮಂಗಳ ದ್ರವ್ಯಗಳು ಜೊತೆಗೆ ಫಲಪುಷ್ಪಗಳು, ಮಾಡಿರುವಂಥ ಮಹಾನೈವೇದ್ಯ ಎಲ್ಲವನ್ನೂ ಅವಳಿಗೆ ಅರ್ಪಣೆ ಮಾಡಿದ್ರೆ ಖಂಡಿತ ಸಂತೋಷನೇ. ಆದರೆ ನಮ್ಮಲ್ಲಿ ಒಂದು ಮನಸ್ಸಿದೆ, ನಾವು ವರ್ಷದಲ್ಲಿ ಏನೆಲ್ಲ ಚಿನ್ನ ಬೆಳ್ಳಿ ತೆಗೆದುಕೊಂಡಿರ್ತೀವೋ ಅದನ್ನೂ ಸಹಿತ ದೇವಿಗೆ ಅರ್ಪಣಿಸಬೇಕು, ದೇವರಿಗೆ ಅಲಂಕಾರ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಹಾಗೆ ದೇವರಿಗೆ ಉಡಿಸುವಂಥ ಸೀರೆ ಸಹಿತ ಇಂಥದ್ದೇ ಸೀರೆ ಉಡಿಸಬೇಕು ಅನ್ನೋ ಆಸೆ ನಮ್ಮ ಭಾರತೀಯ ಸ್ತ್ರೀಯರದು, ಹೆಣ್ಣು ಮಕ್ಕಳದು. ಒಂದು ಹೆಣ್ಣು ತಾನು ಹೇಗೆ ರೆಡಿ ಆಗ್ತಾಳೋ ಅದೇ ಪ್ರಕಾರ ನಾಳೆ ವಿಗ್ರಹಗಳನ್ನು ಅಂದರೆ ಕಳಶವನ್ನಾಗಲಿ, ವಿಗ್ರಹವನ್ನಾಗಲಿ ಅಥವಾ ದೇವರ ಸಾನ್ನಿಧ್ಯವನ್ನಾಗಲಿ ಅಷ್ಟು ಅಚ್ಚುಕಟ್ಟಾಗಿ ರೆಡಿ ಮಾಡುವಂಥದ್ದು ಹೆಣ್ಣು ಮಕ್ಕಳ ಗುಣ. ಹಾಗಾಗಿ ಹೆಣ್ಣಿಗೆ ಹೇಗೆ ಆಸೆ ಕೊನೆ ಇಲ್ವೋ ಹಾಗೆ ದೇವಿಯ ಅಲಂಕಾರಕ್ಕೂ ಕೊನೆ ಇಲ್ಲ. ಹಾಗೆ ಮನಸ್ಸಲ್ಲಿ ಮಾತ್ರ ಒಂದು ದೃಢ ಸಂಕಲ್ಪ ಬೇಕು. ಅಮ್ಮ ನೀನು ಕೊಟ್ಟಂಥದ್ದೆಲ್ಲವನ್ನೂ ನಿಮ್ಗೆ ಅರ್ಪಣೆ ಮಾಡಿ ನಿನ್ನ ಆಶೀರ್ವಾದ ಪಡ್ತಿದ್ದೀವಿ, ನೀನು ಆಶೀರ್ವಾದಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀನಿ ಅಂದರೆ ಆ ತಾಯಿ ಅರಸ್ತಾಳೆ. ಆದರೆ ಮನಸ್ಸಲ್ಲಿ ಅಯ್ಯೋ ನಾನು ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು, ಇನ್ನಷ್ಟು ಬದಲಾವಣೆ ತರಬೇಕಿತ್ತು ಅನ್ನೋ ಮನಸ್ಸಿದ್ರೆ ಅಲ್ಲಿ ಬದಲಾವಣೆ ತರಲಿಕ್ಕೆ ಆಗಲ್ವ. ಲಕ್ಷ್ಮಿಗೆ 9 ವಿಳೆದೆಲೆ ಅಥವಾ 9 ಮಾವಿನ ಸೊಪ್ಪಿನ ಕೊನೆ, ಮಾವಿನ ಸೊಪ್ಪಿನ ಕುಡಿ ಇರುತ್ತಲ್ಲ ಮುಂಭಾಗ, ಅದೆಷ್ಟಿದ್ರೂ ಸರಿಯೇ ಒಂದು ಮಾವಿನ ಕುಡಿಯನ್ನು ಇಡ್ತಕ್ಕಂಥದ್ದು. ಇನ್ನು ಕೆಲವರು ದೇಶಾಚಾರ ಪದ್ಧತಿಗಳು ಅಂತ ಹೇಳ್ತಾರೆ. ಕೆಲವೊಬ್ಬರ ಮನೆಗಳಲ್ಲಿ ಶುದ್ಧ ಜಲವನ್ನು ತುಂಬಿಡುವಂಥ ಪದ್ಧತಿ, ಕೆಲವೊಬ್ಬರ ಮನೆಗಳಲ್ಲಿ ಬೆಲ್ಲದಚ್ಚು ಅಕ್ಕಿ ಹಾಕುವಂಥ ಪದ್ಧತಿ, ಕೆಲವೊಬ್ಬರುಗಳಲ್ಲಿ ಗೋಧಿಯನ್ನು ಹಾಕುವ ಪದ್ಧತಿ, ಒಂದಷ್ಟು ಡ್ರೈ ಫ್ರೂಟ್ಸ್ ಹಾಕ್ತಾರೆ. ಕೆಲವರು ಪಂಚಫಲಗಳನ್ನು 5 ಥರ ಹಣ್ಣುಗಳನ್ನು ಹಾಕ್ತಾರೆ. ಅದು ಅವರ ವಂಶ ಪಾರಂಪರಿಕವಾಗಿ ಅವರ ಹಿಂದಿನವರು ಹೇಗೆ ಪದ್ಧತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತಾರೋ ಅದೇ ಪ್ರಕಾರ ನಡೀತಕ್ಕಂಥದ್ದು ವರಮಹಾಲಕ್ಷ್ಮಿ ಅನುಷ್ಠಾನ. ಇನ್ನು ಅಮ್ಮನವರಿಗೆ ಲಕ್ಷಣವಾಗಿ ಕಳಶ ಆವಾಹನೆ ಮಾಡಿ ಅಥವಾ ವಿಗ್ರಹಕ್ಕೆ ಅಲಂಕಾರ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯ ಮತ್ತು ಗೆಜ್ಜೆ ವಸ್ತ್ರ ಮತ್ತು ಅಲಂಕಾರ ಎಲ್ಲವೂ ಬಹಳ ವಿಶೇಷವಾಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಪೂಜೆಯಲ್ಲಿ ಸಮಯ ಹೀಗೆ ಮಾಡಿ, ಇಷ್ಟೊತ್ತಿಗೆ ಮಾಡಿ, ಇಷ್ಟೇ ಸಮಯದಲ್ಲಿ ಮಾಡಿ ಅಂತ ಹೇಳಲಿಕ್ಕಾಗಲ್ಲ.
ಅವರು ಸಮಾಧಾನ ಚಿತ್ತರಾಗಿ ಇತ್ತ ಮನೆ ಅಡಿಗೆ ಮನೆ ಕೆಲಸ ಆಗಬೇಕು, ಹಾಲಲ್ಲಿ ಕೂತ್ಕೊಂಡು ಲಕ್ಷ್ಮಿ ಪೂಜೆನೂ ಮಾಡಬೇಕು. ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ಹಾಕರಾಗಲ್ಲ. ಆದರೆ ಪುರೋಹಿತರು ಮನೆಗೆ ಬಂದಾಗ ಅವರು ಹೇಳುವಂಥ ಕ್ರಮಾನುಷ್ಠಾನವನ್ನು ಆಚರಿಸುವಂಥದ್ದು ಒಂದಷ್ಟು ಜನದ ಮನೆ ಪದ್ಧತಿ ಇದೆ. ಇರುವವರು ಚಿನ್ನದ ಮಾಂಗಲ್ಯವನ್ನೇ ಕಟ್ಟಬಹುದು, ವಜ್ರದ ಓಲೆಗಳನ್ನೇ ಇಡಬಹುದು. ಆದರೆ ಏನೂ ಇಲ್ಲದಿರತಕ್ಕಂತಹ ಬಡವರು ಒಂದು ಅರಿಶಿನ ಕೊಂಬನ್ನು ಕಟ್ಟುವಂಥ ಪದ್ಧತಿ ಇದೆ. ಹಾಗೆ ಕಾಲುಂಗುರ, ನಾವು ಹೆಣ್ಣು ಮಕ್ಕಳು ಹೇಗೆ ಕಾಲುಂಗುರ ಹಾಕ್ತೀವೋ ಅದೇ ಪ್ರಕಾರ ದೇವರಿಗೆ ಆ ಕಲಶದಲ್ಲಿ ಹಾಕುವ ಪದ್ಧತಿ ಕೆಲವರಿಗಿದೆ. ಕೆಲವರು ಏನು ಮಾಡ್ತಾರೆ, ಅಲಂಕಾರ ಆದ ನಂತರ ಕಾಲು ಅಂದರೆ ಆ ಸೀರೆ ತಳಭಾಗದಲ್ಲಿ 2 ಕಾಲುಂಗುರವನ್ನು ಇಡ್ತಾರೆ. ಆದರೆ ಪ್ರತಿಯೊಬ್ಬರು ಮಾಡುವಂತಹದ್ದು ದೇವಿಯ ಅನುಷ್ಠಾನ. ಅದಕ್ಕೆ ಷೋಡಶೋಪಚಾರ ಪೂಜೆಗಳಲ್ಲಿ ದೇವಿ ವರಮಹಾಲಕ್ಷ್ಮಿಯ ಅನುಷ್ಠಾನದಲ್ಲಿ ಇದೆಲ್ಲವೂ ಬರುತ್ತೆ. ಪತ್ರಂ ಸಮರ್ಪಯಾಮಿ, ಚಾಮ್ರಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ಆಂದೋಳಿಕಾಂ ಸಮರ್ಪಯಾಮಿ, ಅಶ್ವಾರೋಹಣ ಸಮರ್ಪಯಾಮಿ. ಹಾಗೆ ಒಂದೊಂದು ಸೇವೆಗಳು ದೇವಿಯ ಪ್ರತಿಷ್ಠಾಪನಾ ಕಾಲದಲ್ಲಿ ವಿಗ್ರಹಕ್ಕೆ ಅಭಿಷೇಕ, ಅಲಂಕಾರ ಮತ್ತು ಪ್ರತಿ ಅಂಗಾಂಗಗಳಿಗೂ ವಿಶೇಷವಾದ ಪೂಜೆ, ಅದರಲ್ಲೂ ನಾನಾ ಪತ್ರೆಗಳು, ನಾನಾ ಪುಷ್ಪಗಳು. ಅಮ್ಮನವರಿಗೆ ಕಮಲ ಪುಷ್ಪ ಒಂದ ಎರಡ. ತಾಯಿ ಲಕ್ಷ್ಮಿ ಅನುಷ್ಠಾನವನ್ನು ಎಷ್ಟು ಶ್ರದ್ಧೆಯಿಂದ ಮಾಡಿದ್ರೆ ಅಷ್ಟೇ ಫಲಗಳು ಸಿಗುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಇದು ಪೂರ್ವದಿಂದಲೂ ಅಂದರೆ ಸಂಕಲ್ಪಪೂರ್ವಕವಾಗಿ ಶೌನಕಾದಿ ಮುನಿಗಳು ಹೇಳುವಂಥ ರೀತಿ ಇದಕ್ಕೆ ಋತಕಥೆಯಲ್ಲಿ ಬಹಳ ಅಚ್ಚುಕಟ್ಟಾದಂಥ ಅನುಷ್ಠಾನ ಇದೆ. ಬಡವ ಎಂಥ ನಿರ್ಗತಿಕನಿಗಾದರೂ ಅವನ ಶಕ್ತಿಯಾನುಸಾರ ಲಕ್ಷ್ಮಿಯನ್ನ ಶ್ರದ್ಧೆಯಿಂದ ಆರಾಧನೆ ಮಾಡಿದ್ರೆ ಅದರ ಪೂರ್ವದಲ್ಲೇ ಹೇಳಿದೆ, ನೀವು ಮಾಡುವಂಥ ಅನುಷ್ಠಾನ ಧರ್ಮ ಮಾರ್ಗ, ಧರ್ಮದಿಂದ ನಡೀತಕ್ಕಂಥದ್ದು, ಕುಟುಂಬದಲ್ಲಿ ಅನ್ಯೋನ್ಯತೆ ನಗುಮುಖದಿಂದ ಇರ್ತಕ್ಕಂಥದ್ದು, ಕುಟುಂಬದ ಸ್ತ್ರೀಯರನ್ನ ನಗನಗ್ತಾ ಇರಲಿಕ್ಕೆ ಬಿಡುವಂಥದ್ದು, ಹಾಗೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ ಸದಾಕಾಲ ಹಸನ್ಮುಖಿಯಾಗಿರುವಂತೆ ನೋಡಿಕೊಳ್ಳುವಂಥದ್ದು. ಇಷ್ಟೆಲ್ಲ ನಡೆದರೆ ಆ ವಾಸ್ತುಗೃಹ ಯಾವಾಗಲೂ ಸಮೃದ್ಧಿಯಾಗಿರುತ್ತೆ. ಅದು ತಾಯಿ ಮಹಾಲಕ್ಷ್ಮಿಯ ಅನುಗ್ರಹದಲ್ಲಿರುತ್ತೆ ಅಂತ ಹೇಳ್ತಾರೆ. ಕರಣಾರ್ಥೆ ವಸ್ತ್ರಾಭರಣಂ ಸಮರ್ಪಯಾಮಿ ವಸ್ತ್ರಯಜ್ಞಂ ಅಂದರೆ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯಂ ಸಹಜಂ ಪ್ರಸ್ತಾತ್ ಆಯುಷ್ಯಮಗ್ರಂ ಪ್ರಥಮಂ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜ ಅಂತ ಯಜ್ಞೋಪವೀತವನ್ನು ನಾವು ದೇವರಿಗೆ ಹಾಕ್ತೀವಿ. ಅದಾದ ನಂತರ ವಸ್ತ್ರ ಹಾಕುವಂಥದ್ದು. ಅಲಂಕರಣಾರ್ಥೆ ವಸ್ತ್ರಾಭರಣಂ ಸಮರ್ಪಯಾಮಿ. ಆ ವಸ್ತ್ರ ಗೆಜ್ಜೆ ವಸ್ತ್ರದಲ್ಲಿ ಬಹಳ ತೃಪ್ತಳಾಗ್ತಾಳಂತೆ ತಾಯಿ. ಅದಕ್ಕೋಸ್ಕರ ಹಲವಾರು 16 ಎಳೆ ಗೆಜ್ಜೆ ವಸ್ತ್ರ ಹಾಕ್ತಾರೆ, ಕೆಲವರು 9 ಎಳೆ ಹಾಕ್ತಾರೆ, ಕೆಲವರು 32 ಎಳೆ ಹಾಕ್ತಾರೆ, 108 ಎಳೆಗಳನ್ನು ಮಾಡಿಯೂ ಹಾಕ್ತಾರೆ. ಅರಿಶಿನ ಕೊಂಬಿಗಿನ್ನ ಮುಂದೆ ಮತ್ತೊಂದಿಲ್ಲ. ಚಿನ್ನ ಇದು ಬಹಳ ಭಾರ ಮತ್ತು ಬಹಳ ದೂರ. ಚಿನ್ನ ಎಲ್ಲರೂ ಹಾಕ್ಲಿಕ್ಕೆ ಆಗುವುದಿಲ್ಲ. ಅದರಲ್ಲೂ ಇವತ್ತಿನ ಕಾಲಧರ್ಮ ಅಂತೂ ಬಹಳ ಕಷ್ಟ ಕಾಲ ಇದೆ. ಆದರೆ ಅರಿಶಿನ ಕೊಂಬು ಹಾಗಲ್ಲ. ಅರಿಶಿನ ಕೊಂಬು ವರ್ಷದ 365 ದಿವಸ ಯಾವುದೇ ಕಾಲದಲ್ಲಾದರೂ ಅರಿಶಿಣಕ್ಕೆ ತನ್ನದೇ ಆದ ಪ್ರಾಧಾನ್ಯತೆ ಇದೆ. ಒಬ್ಬ ಹೆಣ್ಣು ಮಗಳು ತನ್ನ ಸೌಮಂಗಲ್ಯತನವನ್ನು ಗಟ್ಟಿಪಡಿಸ್ಕೋಬೇಕಾದ್ರೆ, ತನ್ನ ಮುಖದ ಸೌಂದರ್ಯ ವೃದ್ಧಿಸ್ಕೊಳ್ಬೇಕಾದ್ರೆ ಅದಕ್ಕೆ ಅರಿಶಿಣವೇ ಕಾರಣ. ಸೃಷ್ಟಿನೇ ಆಕೆ ಕೈಯಲ್ಲಿದೆ. ಆಕೆ ಸೃಷ್ಟಿರ್ತಕ್ಕಂಥದ್ದೇ ಫಲಪುಷ್ಪಗಳು, ಪಂಚಾಮೃತಕ್ಕೆ ಬೇಕಾದ ಪದಾರ್ಥಗಳು, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಎಲ್ಲವೂ ಸಹಿತ. ಅದ್ರ ಜೊತೆಗೆ ಪಂಚಫಲಗಳು 5 ಥರ ಹಣ್ಣು. ಜೊತೆಗೆ ಈ ಸೀಸನ್ನಲ್ಲಿ ಈ ಶ್ರಾವಣ ಮಾಸಕ್ಕೆ ಬರುವಂಥ ಹಣ್ಣುಗಳಿದೆ. ಆ ಶ್ರಾವಣದ ಹಣ್ಣುಗಳನ್ನು ಸಹಿತ ನಾವು ಜೋಡಿಸಬೇಕಾಗತ್ತೆ. ಅಮ್ಮನವರಿಗೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥ ಅಂದರೆ ಬಹಳ ಇಷ್ಟ ಅಂತೆ. ಅದಕ್ಕೋಸ್ಕರ ಗೋಧಿಯಿಂದ ಗುಲ್ಪಾಪುಡಿ ಮಾಡ್ತಾರೆ, ಅಥವಾ ತೆಂಬಿಟ್ಟು ಮಾಡ್ತಾರೆ, ಅಥವಾ ಚಿಗಳಿ ತೆಂಬಿಟ್ಟು ಮಾಡ್ತಾರೆ. ತಾಯಿ ಮಹಾಲಕ್ಷ್ಮಿ ಹೆಣ್ಣು ಮಗಳಾದ್ರಿಂದ ಆಕೆಗೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕಜ್ಜಾಯ ಮತ್ತು ಕರ್ಜಿಕಾಯಿ ಇಂಥವೆಲ್ಲವನ್ನು ಸಹಿತ ಅಂದರೆ ಒಬ್ಬ ಮನೆಗೆ ಹೆಣ್ಣುಮಗಳು ಬಂದರೆ ಆ ಹೆಣ್ಣುಮಗಳಿಗೆ ಏನೆಲ್ಲ ಉಪಚಾರಗಳು ಮಾಡಬೇಕೋ ಆ ಎಲ್ಲ ಉಪಚಾರಗಳನ್ನು ಸಹಿತ ಈ ತಾಯಿ ವರಮಹಾಲಕ್ಷ್ಮಿಗೆ ಮಾಡುವ ಪದ್ಧತಿ ಇವತ್ತಿಗೂ ಇದೆ. ಅವರು ಸುತ್ತಮುತ್ತ ಮನೆಗಳಲ್ಲಿರ್ತಕ್ಕಂಥ ಸುಮಂಗಲಿಯರ ಹೆಣ್ಣುಮಕ್ಕಳನ್ನು ಮನೆ ಕರೆಸಿ ಕನಿಷ್ಠ ಪಕ್ಷ 5 ಜನ ಅಥವಾ 9 ಜನ ಹೆಣ್ಣುಮಕ್ಕಳನ್ನು ಮನೆಗೆ ಕರೆಸಿ ಅವ್ರಿಗಿಷ್ಟು ಮಂಗಳ ದ್ರವ್ಯಗಳನ್ನು, ಅರಿಶಿನ, ಕುಂಕುಮ, ಕೆಲವರು ಸೀರೆ, ಕುಪ್ಸದ ಕಣ ಕೊಡ್ತಾರೆ, ಕೆಲವರು ಹೂ ಕೊಡ್ತಾರೆ, ಕೆಲವು ವಿಶೇಷವಾಗಿರೋ ಪದಾರ್ಥಗಳು ಕೊಡ್ತಾರೆ, ಮಾಡಿರುವಂಥ ಭಕ್ಷ್ಯ ಭೋಜ್ಯಗಳನ್ನು ಕೊಡ್ತಾರೆ. ಏನೆಲ್ಲ ವಿಶೇಷ ಪದಾರ್ಥ ಮಾಡಿದ್ದರೋ ಅದೆಲ್ಲವನ್ನು ಮರದ ಭಾಗದಲ್ಲಿ ಇಟ್ಕೊಡ್ತಾರೆ. ಇದೆಲ್ಲ ಪದ್ಧತಿ ಇದೆ ತಾಯಿ. ಅಂದರೆ ಪ್ರತ್ಯಕ್ಷವಾಗಿ ಸುಮಂಗಲಿಯರಿಗೆ ಹೆಣ್ಣು ಮಕ್ಕಳಿಗೆ ಏನು ಕೊಡಬೇಕು, ಮನೆ ಮಗಳಿಗೆ ಏನು ಕೊಡ್ತಾರೋ ಅದೆಲ್ಲವನ್ನೂ ಸಹಿತ ಹೆಣ್ಣು ಮಕ್ಕಳಿಗೆ ಅಂದರೆ ಆ ಮನೆಗೆ ಬರ್ತಕ್ಕಂಥ ಮುತ್ತೈದೆಯರು ಕೊಡೋ ಪದ್ಧತಿನೂ ಇದೆ. ಮುತ್ತೈದೆಯರಿಗೆ ಕಾಲನ್ನು ತೊಳೆದು ಅರಿಶಿಣವನ್ನು ಹಚ್ಚಿ, 2 ಕೈಗಳಿಗೆ ಅರಿಶಿಣ ಹಚ್ಚಿ, 2 ಗಲ್ಲಗಳಿಗೆ ಅರಿಶಿಣವನ್ನು ಹಚ್ಚಿ, ಕುಂಕುಮ ಇಟ್ಟು, ಸೀರೆಯನ್ನು ತಂದಿರ್ತಕ್ಕಂಥ ಸೀರೆಯನ್ನು ಅದು ನೆರಿಗೆ ಇಟ್ಟು ಅವ್ರ ಮೇಲೆ ಹೊದಿಸ್ತಾರೆ. ಅದೇ ಸೀರೆಯನ್ನು ಉಟ್ಕೊಂಡು ಬಾ ಅಂತಲೂ ಹೇಳ್ತಾರೆ. ಅಂದರೆ ಇದೆಲ್ಲ ಕ್ರಮ, ಶಾಸ್ತ್ರ. ಈ ತಾಯಿಯ ಅನುಗ್ರಹ ಪಡೀಲಿಕ್ಕಾಗಿ ಯಾವುದೇ ಜಾತಿ ಮತ ಭೇದ ಇಲ್ದಿರ, ಪಂಥಗಳಿಲ್ದಿರ ಎಲ್ಲರೂ ಆಚರಣೆ ಮಾಡ್ತಾರೆ. ಆದರೆ ಪೂಜಾ ಪದ್ಧತಿಗಳಲ್ಲಿ ಬದಲಾವಣೆ ಇರಬಹುದು. ಆದರೆ ಇವತ್ತಿನ ದಿವಸ ಪ್ರತಿಯೊಬ್ಬರೂ ₹1 ನಾಣ್ಯವನ್ನು ಕಣ್ಣಿಗೆ ಹೊತ್ಕೊಳ್ತಾರೆ. ಅಂದರೆ ಅದನ್ನು ಲಕ್ಷ್ಮಿ ಅಂತ ಹೇಳ್ತಾರೆ. ಆದರೆ ನಾವು ಹೇಳೋದು ಬರೀ ದುಡ್ಡಿದ್ರೆ ಮಾತ್ರ ಲಕ್ಷ್ಮಿ ಅಲ್ಲ. ಧೈರ್ಯಲಕ್ಷ್ಮಿ,
ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಅಭಯಲಕ್ಷ್ಮಿ, ಈ ಥರ ಅಷ್ಟಲಕ್ಷ್ಮಿಯರನ್ನೂ ಸಹಿತ ನಾವು ಪ್ರಾರ್ಥನೆ ಮಾಡಬೇಕು. ವಿಜಯವನ್ನು ಕೊಡ್ತಕ್ಕಂಥ ವಿಜಯಲಕ್ಷ್ಮಿ ಬೇಕು, ವಿದ್ಯೆಯನ್ನು ಕೊಡ್ತಕ್ಕಂಥ ವಿದ್ಯಾಲಕ್ಷ್ಮಿ ಬೇಕು, ಜ್ಞಾನವನ್ನು ದೀಪಾಲಿಸಬೇಕು. ಹಾಗೆ ಒಂದು ಕುಟುಂಬ ಸಮೃದ್ಧಿತನವಾಗಿರಬೇಕಾದ್ರೆ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಧೈರ್ಯ, ವಿಜಯವನ್ನು ಕೊಡ್ತಕ್ಕಂಥ ಲಕ್ಷ್ಮಿ ಬೇಕು. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಬರ್ತಕ್ಕಂಥ ಶ್ರಾವಣ ಮಾಸದ ಶುಕ್ಲ ಪಕ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡ್ತಾರೆ. ಶ್ರಾವಣ ಅಂತಕ್ಕಂಥದ್ದು ಹಬ್ಬಗಳ ಸಾಲು. ಮಂಗಳಗೌರಿಯಿಂದ ಪ್ರಾರಂಭ ಆಗುತ್ತೆ. ಭೀಮನ ಅಮಾವಾಸ್ಯೆ ಪ್ರಾರಂಭವಾಗಿ ಮದುವೆಯಾಗಿ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ತವರಿಗೆ ಹೋಗಿರ್ತಾರೆ. ತವರಿನಿಂದ ಅಲ್ಲಿಂದ ಪುನಃ ಗಂಡದ ಮನೆಗೆ ಬರ್ತಾರೆ. ಅಲ್ಲಿ ವ್ರತಗಳನ್ನು ಪ್ರಾರಂಭಿಸ್ತಾರೆ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ವ್ರತಗಳಿರದೆ ಆ ವ್ರತಗಳ ಅನುಷ್ಠಾನ ಎಂಬತಕ್ಕಂಥದ್ದು ಕ್ರಮಬದ್ಧವಾಗಿರುತ್ತೆ. ಆ ಕ್ರಮವನ್ನು ಆಚರಣೆ ಮಾಡತಕ್ಕಂಥ ರೀತಿ ಅಷ್ಟು ಅಚ್ಚುಕಟ್ಟಾಗಿರುತ್ತೆ. ಅದು ಮನೆ ಪದ್ಧತಿ ಪ್ರಕಾರನೇ ಹೋಗುತ್ತೆ. ಇದು ಶ್ರಾವಣದಲ್ಲೇ ಬರ್ತಕ್ಕಂಥದ್ದು. ಶ್ರಾವಣ ಮಾಸ ಎಲ್ಲೆಲ್ಲೂ ಸಹಿತ ಹಬ್ಬಗಳದ್ದರಿಂದ ಪ್ರತಿಯೊಬ್ಬರು ಮಂಗಳಗೌರಿ ಪ್ರಾರಂಭವಾದರೆ ವರಮಹಾಲಕ್ಷ್ಮಿ, ನಾಗರ ಪಂಚಮಿ ಇದೆಲ್ಲವೂ ಬರುತ್ತೆ. ಮೊದಲು ನಾವೆಲ್ಲರೂ ತಿಳ್ಕೊಳ್ಬೇಕಾದ್ದು ಒಂದಿಷ್ಟು ವಿಚಾರ ಇದೆ. ಯಾವುದೇ ಹಬ್ಬಗಳಾಗಲಿ, ಹಬ್ಬದ ಸಡಗರ ಸಂಭ್ರಮ ಯಾವಾಗ ಬರುತ್ತೆ? ಹಬ್ಬದ ಸಡಗರ ಸಂಭ್ರಮ ಬರ್ತಕ್ಕಂಥದ್ದು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸುಖ, ಶಾಂತಿ, ನೆಮ್ಮದಿ ಇದ್ದರೆ ಆ ನೆಮ್ಮದಿಯ ದೀಪಾಲಿಸಮ್ಮ ಅಂತ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಇದರೊಂದಿಗೆ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಾವು ಯಾವತ್ತೂ ನಗುನಗ್ತಾ ಇರಬೇಕು. ನಿಮ್ಮ ಆ ನಗುಮುಖದ ಹಿಂದೆ ಇದೆ ಲಕ್ಷ್ಮಿಯ ಕೃಪಾಶೀರ್ವಾದ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಳೋದು ಜಾಸ್ತಿ ಇರುತ್ತೋ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಬಹಳಷ್ಟು ಕ್ರೋಧ ಆಗೊಂದು ಮನಸ್ಥಿತಿಗಳು ಸರಿಯಿಲ್ದಿರ ಇರುತ್ತೋ, ಜೊತೆಗೆ ವಾಸ್ತುಗೃಹಗಳಲ್ಲಿ ಬರ್ತಕ್ಕಂತಹ ದೋಷಗಳು ದೂರ ಆಗಬೇಕಾದ್ರೂ ಸಹಿತ ಒಂದು ಶಾಂತಿ, ನೆಮ್ಮದಿ ಇರಬೇಕು. ವರಮಹಾಲಕ್ಷ್ಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರ, 2ನೇ ಶುಕ್ರವಾರ, ಸಂಪತ್ ಶುಕ್ರವಾರ ಬೆಳಿಗ್ಗೆ ಪೂಜೆ ಪ್ರಾರಂಭ ಆಗುತ್ತೆ. ಇವತ್ತು ಇಟ್ಟಂಥ ಕಳಶವನ್ನು ಶುಕ್ರವಾರ ಸಂಜೆ ಕದಲಿಸಲಿಕ್ಕಾಗೋದಿಲ್ಲ. ಆಗೇನು ಮಾಡ್ತಾರೆ? ಶನಿವಾರದ ದಿವಸ ಸತ್ಯನಾರಾಯಣ ಸ್ವಾಮಿನೋ ಅಥವಾ ಮಹಾವಿಷ್ಣುವಿನ ಅನುಗ್ರಹ ಪಡೀಲಿಕ್ಕೆ, ಯಾಕೆಂದರೆ ಶ್ರಾವಣ ಶನಿವಾರ ಮಹಾವಿಷ್ಣುವನ್ನ ಆರಾಧನೆ ಮಾಡ್ತಾರೆ, ಅಥವಾ ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡಿ ಮನೆಯಲ್ಲಿ ಒಂದು ಜಪಾನುಷ್ಠಾನ ಮಾಡಿಸ್ತಾರೆ, ಸುದರ್ಶನ ಹವನವನ್ನು ನಡೆಸ್ತಾರೆ. ಅದಾದ ನಂತರ ಇನ್ನು ಭಾನುವಾರ ಯಥಾಪ್ರಕಾರ ಷೋಡಶೋಪಚಾರ ಪೂಜೆಗಳನ್ನು ಮಾಡಿಸಿದ ಮೇಲೆ ವಿಸರ್ಜನೆ ಮಾಡತಕ್ಕಂಥದ್ದು ಪದ್ಧತಿ ಇದೆ. ಏನೇ ಆದರೂ ಲಕ್ಷ್ಮಿ 3 ದಿವಸ ಕಳಶ ಇಡ್ತಕ್ಕಂಥದ್ದು. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ ಇಟ್ಟಂಥ ಕಳಶವನ್ನು ಭಾನುವಾರ ವಿಸರ್ಜನೆ ಮಾಡುವ ಪದ್ಧತಿ ಇದೆ. ಇದ್ರದ್ದು ವ್ರತಾನುಷ್ಠಾನ ಇದೆ. ಯಾವುದೇ ಒಂದು ವ್ರತವಾದರೂ ಹೇಗೆ ಬಂತು, ಯಾರಿಂದ ಬಂತು, ಹೇಗೆ ನಡೀತು, ಇದನ್ನೆಲ್ಲವನ್ನು ಸಿದ್ಧ ಸವಿಸ್ತಾರವಾಗಿ ಪ್ರತಿಯೊಂದು ವ್ರತದ ಕಥೆ ಇದೆ. ಅಂದರೆ ವ್ರತವನ್ನು ಆಚರಣೆ ಮಾಡತಕ್ಕಂಥವರು ಸಂಜೆ ಕಥೆ ಓದ್ತಾರೆ. ಬೆಳಿಗ್ಗೆ ಪೂಜೆ ಆಗಿರುತ್ತೆ, ಸಂಜೆ ಕತೆ ಓದ್ತಾರೆ. ಕತೆ ಓದಿ ಷೋಡಶೋಪಚಾರ ಪೂಜೆ ಮಾಡ್ತಾರೆ, ದೇವಿನ ಕೂಡಿಸಿ ಆರತಿ ಮಾಡ್ತಾರೆ. ನಮ್ಮಲ್ಲಿ ಸಂಪ್ರದಾಯಬದ್ಧವಾಗಿ ಯಾವುದೇ ವ್ರತಗಳಾದರೂ ದೇವರಿಗೆ ಆರತಿ ಮಾಡ್ತಕ್ಕಂಥದ್ದು, ಸುಮಂಗಲಿಯರನ್ನ ಮನೆ ಕರೆಸ್ತಕ್ಕಂಥದ್ದು, ಮಕ್ಕಳನ್ನು ಮುಂದೆ ಕೂಡಿಸ್ಕೊಂಡು ದೇವರಿಗೆ ಆರತಿ ಮಾಡಿ ಮಕ್ಕಳ ಆವತ್ತಿನ ವರಮಹಾಲಕ್ಷ್ಮಿಯ ವ್ರತಾನುಷ್ಠಾನದ ಕಥೆಯನ್ನು ಹೇಳುವಂತಹದ್ದು ಇಂದಿಗೂ ಪದ್ಧತಿ ಇದೆ. ಮಹಾಲಕ್ಷ್ಮಿ ಹಬ್ಬವನ್ನು ಶಾಸ್ತ್ರಬದ್ಧವಾಗಿ ಸುಮಂಗಲೆಯರು ಸಣ್ಣ ಮಕ್ಕಳನ್ನು ಸಹಿತ ಜೊತೆಯಲ್ಲೇ ಕೂಡಿಸ್ಕೊಂಡು ಆರಾಧನೆ ಮಾಡ್ತಾರೆ. ಕಾರಣ, ಲಕ್ಷ್ಮಿ ಅಂದರೆ ಬರೀ ಹಣಕಾಸಿನ ವಿಚಾರ ಅಷ್ಟೇ ಅಲ್ಲ, ಸಂಪತ್ತಿನ ಬಗ್ಗೆ ಮಾತ್ರ ಅಲ್ಲ, ಮನೆಯ ಸಂತೋಷವನ್ನ, ಕುಟುಂಬದ ಐಕ್ಯತೆಯನ್ನ, ಕುಟುಂಬದಲ್ಲಿರ್ತಕ್ಕಂಥ ಬಂಧು ಬಾಂಧವರ ಮಧ್ಯದಲ್ಲೂ ಒಂದು ಬಂಧುತ್ವವನ್ನು ಗಟ್ಟಿ ಮಾಡ್ತಕ್ಕಂತಹದ್ದು. ಹಾಗೆ ಎಲ್ಲರೂ ಸಹಿತ ನೋಡಿ, ಒಂದು ಕುಟುಂಬದಲ್ಲಿ 5 ಜನ ಅಣ್ಣ ತಮ್ಮಂದಿರಿದ್ರೆ ಆ 5 ಜನದ ಮಡದಿಯರು ಅಂದ್ರೆ ಆ ಒಟ್ಟು ಕುಟುಂಬ ಎಲ್ಲರೂ ಸಹಿತ ಸೇರಿ ಅನುಷ್ಠಾನವನ್ನು ಮಾಡ್ತಾರೆ. ಅಂದ್ರೆ ಹೆಚ್ಚು ಹೆಣ್ಣು ಮಕ್ಕಳೇ ಆರಾಧನೆ ಮಾಡತಕ್ಕಂಥ ಹಬ್ಬ ಇದು. ಹೆಣ್ಣು ಮಕ್ಕಳಾದ್ರೆ ಆರಾಧನೆ ಮಾಡೋದ್ರಿಂದ ಮನೆಗಿರೋ ಪ್ರತಿಯೊಬ್ಬರು ಸಹಿತ ಪ್ರತ್ಯೇಕವಾಗಿ ಅರಿಶಿನ ಕುಂಕುಮದ ತಟ್ಟೆಗಳನ್ನು ಇಟ್ಕೊಳ್ತಾರೆ. ಮಾಡಿಸುವಂತಹ ಪೌರೋಹಿತರು ಒಂದು ಕಡೆ ಕೂತ್ರೆ ಅಲ್ಲಿ ಸುಮಾರು 20 ಜನ ಕೂತರು 20 ಜನ ಪ್ರತ್ಯೇಕವಾಗಿ ಅನುಷ್ಠಾನಗಳನ್ನು ಮಾಡುವ ಪದ್ಧತಿ ಇದೆ. ಹಾಗಾಗಿ ವರಮಹಾಲಕ್ಷ್ಮಿ ಪ್ರಾರಂಭವಾಗುವಂತಾರೆ ನೋಡಿ, ಮಂಗಳಗೌರಿ ಸ್ವಲ್ಪ ಜನಕ್ಕೆ ಮಾತ್ರ, ಆದರೆ ವರಮಹಾಲಕ್ಷ್ಮಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ. ಹಾಗಾಗಿ ಲಕ್ಷ್ಮಿಯ ಆರಾಧನೆಯನ್ನು ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅವರ ಕುಟುಂಬದಲ್ಲಿ ಅಷ್ಟೇ ಯಶಸ್ಸಿರುತ್ತೆ. ಯಾವುದೇ ವ್ರತವಾದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡದಂಥ ವ್ರತ ಶೀಘ್ರ ಫಲವನ್ನು ಕೊಡುತ್ತೆ. ಇದಕ್ಕೂ ಸಹಿತ ಮಡಿ ಆಚಾರ ಇದೆ ಮತ್ತು ನಾವು ಮಾಡುವಂತಹ ಅನುಷ್ಠಾನ ಕ್ರಮಬದ್ಧವಾಗಿ ಮಾಡಬೇಕಾದ್ದು ಪದ್ಧತಿ ಇದೆ. ಆ ಪದ್ಧತಿ ಹಿಂದಿನ ವಂಶ ಪಾರಂಪರಿಕವಾಗಿ ಏನು ಬಂದಿದೆಯೋ ಅದನ್ನೇ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಹೇಳೋದು, ಮನೆಯಲ್ಲಿ ಹಿರಿಯರೊಬ್ಬರು ಕೂತಿದ್ರೆ ಅಂದರೆ ತಂದೆ ತಾಯಿಗೆ ನಾವು ಗೌರವ ಕೊಟ್ಟು ಅತ್ತೆ ಮಾವ ಹೇಳುವಂಥ ಮಾತನ್ನು ನಾವು ಆಲಿಸಿದ್ರೆ ಖಂಡಿತ ಅದರ ಯಶಸ್ಸಿನ ಫಲ ಇರುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಅಲಂಕಾರ ಮೂರ್ತಿಯನ್ನು ಮಾಡ್ತಿದ್ದೀವಿ. ಅಲಂಕಾರ ಎಷ್ಟು ಬೇಕಾದರೂ ಮಾಡ್ತೀವಿ, ಆದರೆ ಶಾಸ್ತ್ರಬದ್ಧವಾದಂಥ ಅನುಷ್ಠಾನ ಮಾಡೋಲ್ಲ. ಯಾಕೆಂದರೆ ಆ ಶಾಸ್ತ್ರ ಮತ್ತು ನಿಯಮಗಳನ್ನು ತಿಳಿಸಬೇಕಾಗಿರ್ತಕ್ಕಂಥ ಹಿರಿಯರನ್ನು
ನಾವೆಲ್ಲೋ ತೊಗೊಂಡೋಗಿ ಆಶ್ರಮದಲ್ಲಿ ಬಿಡ್ತೀವಿ, ಅಥವಾ ಅವರಿಂದ ದೂರ ಇರ್ತೀವಿ. ನಾನು ನನ್ನ ಗಂಡ ನನ್ನ ಮನೆ ಮಕ್ಕಳು, ಅಥವಾ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಹೇಳಿ ಪ್ರತ್ಯೇಕವಾದ ಬದುಕನ್ನು ನಾವು ನೋಡಿದ್ರೆ ಇನ್ನೆಲ್ಲಿಂದ ನಮಗೆ ಈ ಒಂದು ಸಂಪ್ರದಾಯ ಸಿಗುತ್ತೆ, ಆ ಪದ್ಧತಿ ಸಿಗುತ್ತೆ? ಒಂದು ಅರಿಶಿನ ಕುಂಕುಮವನ್ನು, ಮಂಗಳ ದ್ರವ್ಯವನ್ನು ದೇವಿಗೆ ಯಾವಾಗ ಅರ್ಪಣೆ ಮಾಡಬೇಕು, ಹೇಗೆ ಅರ್ಪಿಸಬೇಕು ಅನ್ನೋ ಕ್ರಮ ಇದೆ. ಹಾಗೆ ಒಬ್ಬ ಮುತ್ತೈದೆ ಮನೆಗೆ ಬಂದರೆ ಆ ತಾಯಿಗೆ ಯಾವ ಪ್ರಕಾರವಾದಂಥ ಮಂಗಳ ದ್ರವ್ಯ ಕೊಟ್ಟು ಅವಳು ಆಶೀರ್ವಾದ ಪಡಿಬೇಕು ಅನ್ನೋ ಕ್ರಮ ಇದೆ. ಆ ಕ್ರಮ ಹೇಳುವುದು ಯಾರು? ಮನೇಲಿರ್ತಕ್ಕಂಥ ತಾಯಿ ಹೇಳಬೇಕು, ಇಲ್ಲ ಅತ್ತೆ ಹೇಳಬೇಕು. ಇದನ್ನು ಹೇಳ್ಕೊಡ್ಬೇಕಾದ್ರೆ ಅವರು ನಮ್ಮ ಜೊತೆಯಲ್ಲಿದ್ದರೆ ಅವಾಗೇ ಆ ಪದ್ಧತಿ ಆಗೋದು. ಮತ್ತು ಯಾವುದೇ ಹಬ್ಬದ ಸಡಗರ ಸಂಭ್ರಮ ಬರಬೇಕಾದ್ರೆ ಸ್ವಲ್ಪ ದೇಹ ದಂಡಿಸಿ ನಾವು ಸೇವೆಯನ್ನು ಮಾಡಬೇಕು. ಲಕ್ಷಣವಾಗಿ ಮನೇಲಿ ಅಡುಗೆ ಮಾಡಬೇಕು. ಮೊದಲು ಹೆಣ್ಣು ಮಕ್ಕಳು ಕಲ್ತ್ಕೋಬೇಕಾಗಿದ್ದು, ಮಾಡಬೇಕಾಗಿರೋದು ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕೋದು, ಮಾವಿನ ಸೊಪ್ಪಿನ ತೋರಣ ಕಟ್ಟೋದು, ದೇವರಿಗೆ ವಿಶೇಷವಾದ ಪುಷ್ಪಮಾಲೆಯಿಂದ ಅಲಂಕಾರ ಮಾಡತಕ್ಕಂಥದ್ದು. ಅಂದರೆ ನಾನಾ ಪುಷ್ಪಗಳ ಅಲಂಕಾರ ಬೇಕು ನಿಜ, ಹಾಗಂತ ಸಾಲ ಮಾಡಿ ತಗೊಂಬನ್ನಿ ಅಂತಲ್ಲ, ನಿಮ್ಮ ಶಕ್ತಿ ಅನುಸಾರ. ಹಾಗೆ ಲಕ್ಷ್ಮಿಗೆ ಇಷ್ಟವಾಗಿರೋದು ಕಮಲ ಪುಷ್ಪ. ನಾಳೆ ಒಂದು ಅಂದರೆ ಈ ವರಮಹಾಲಕ್ಷ್ಮಿಯ ಸನ್ನಿವೇಶದಲ್ಲಿ ಒಂದು ಕಮಲ ಪುಷ್ಪವನ್ನು ಅಮ್ಮನವರ ವಕ್ಷಸ್ಥಳದಲ್ಲಿಟ್ಟರು, ಅಮ್ಮನವರ ಪಾದದ ಮೇಲೆ ಆ ಕಮಲವನ್ನಿಟ್ಟರು ಬಹಳ ತೃಪ್ತಿ ಪಡ್ತಾಳಂತೆ ತಾಯಿ. ಅದಕ್ಕೋಸ್ಕರ ಕಮಲ ವಾಸಿನ್ಯೈ ನಮಃ ಪದ್ಮಾನನೇ ಪದ್ಮೌರೋ ಪದ್ಮಾಕ್ಷಿ ಪದ್ಮಸಂಭವೇ, ಆ ಪದ್ಮ ಎಂಬತಕ್ಕಂಥ ಆ ಕಮಲ ಪುಷ್ಪವನ್ನು ದೇವಿಗೆ ಅರ್ಪಣೆ ಮಾಡಿದ್ರೆ ಶೀಘ್ರ ಫಲವನ್ನು ಕೊಡ್ತಾಳೆ ತಾಯಿ. ಸಾಮಾನ್ಯ ವ್ರತವನ್ನು ಮಾಡುವಾಗ ಧರಿಸುವಂತಹ ವಸ್ತ್ರ ಕಪ್ಪಿರಬಾರ್ದು. ಜನ ಹೆಣ್ಣುಮಕ್ಕಳ ಮನಸ್ಸು ಹೇಗಿರುತ್ತೆ ಅಂದರೆ ಅಲಂಕಾರಕ್ಕೋಸ್ಕರ ಕಪ್ಪು ಬ್ಲೌಸ್ ಹಾಕುವಂಥದ್ದು, ಕಪ್ಪು ಸೀರೆ ಉಡುವಂಥದ್ದು, ಇಂಥದ್ದರ ಕಪ್ಪನ್ನು ನಾಳೆ ದೂರ ಇಡಿ ಅಂತ ಹೇಳ್ತಾರೆ. ಯಾಕೆಂದರೆ ಕಪ್ಪು ಶ್ರೇಯಸ್ಕರ ಅಲ್ಲ. ಕಪ್ಪು ಅಲಂಕಾರದಲ್ಲಿರಬಹುದು ನೋಡಿ, ತಲೆ ಕೂದಲು ಕಪ್ಪಿಲ್ಲ ಅಂದರೆ ಆಗೋದಿಲ್ಲ, ಗಡ್ಡದ ಕೂದಲು ಕಪ್ಪಿಲ್ಲ ಅಂದರೆ ಆಗೋದಿಲ್ಲ, ಕಪ್ಪಿಲ್ಲ ಅಂದರೆ ಕಪ್ಪು ಬಡ್ಕೊಳ್ತೀವಿ ನಾವು. ಆದರೆ ನಾವು ಉಡುವಂತಹ ವಸ್ತ್ರಗಳು ಆದಷ್ಟು ಕಪ್ಪಿನಿಂದಿರಬಾರ್ದು. ಇನ್ನು ನಾಳೆ ನಾವು ಪೂಜೆ ಮಾಡುವಾಗ ಸಾಧ್ಯವಾದಷ್ಟು ಪೂಜಾ ದ್ರವ್ಯಗಳನ್ನಿಟ್ಟು ಪೂಜಾನುಷ್ಠಾನ ಮಾಡುವಾಗ ಅಲ್ಲಿ ಆ ಒಂದು ಸಾನ್ನಿಧ್ಯಕ್ಕೆ ಸಮೀಪದಲ್ಲಿ ಯಾವುದೇ ಕಾರಣಕ್ಕೂ ಚಾಕು, ಕತ್ರಿ, ಬ್ಲೇಡು ಇಂಥದನ್ನು ಇಟ್ಕೊಳ್ಬಾರ್ದು. ಕೆಲವರು ಏನಪ್ಪ ಅಂದರೆ ಒಂದು ಕತ್ರಿ ಇರಬೇಕು, ಇಲ್ಲ ಚಾಕು ಇರಬೇಕು, ಹೂ ಕಟ್ ಮಾಡೋಕೆ ಒಂದು ಬ್ಲೇಡ್ ಇರಬೇಕು, ಇಂಥವೆಲ್ಲ ಮಾಡ್ತೀವಿ. ಇದು ಮಾಡಬಾರ್ದು. ಆದಷ್ಟು ಇಂಥವೆಲ್ಲ ಮಂಗಳ ದ್ರವ್ಯಗಳು ದೇವರ ಅನುಷ್ಠಾನ ಮಾಡುವಾಗ ಸಾಧ್ಯವಾದಷ್ಟು ಹಾಗೇ ಮಾಡಬೇಕು. ಇನ್ನು ಪೂಜಾ ಪ್ರಾರಂಭ ಕಾಲದ ಅನುಷ್ಠಾನವನ್ನು ಸಹಿತ ಶ್ರದ್ಧೆಯಿಂದಲೇ ಮಾಡಬೇಕು. ಆ ಶ್ರದ್ಧೆ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ? ಶ್ರದ್ಧೆ ಎಂಬತಕ್ಕಂಥದ್ದು ಭಕ್ತಿಯಿಂದ ಗಣಪತಿ ಪ್ರಾರ್ಥನೆಯನ್ನು ಮಾಡಿ ಮಂಗಳ ದ್ರವ್ಯಗಳ ಅನುಷ್ಠಾನ, ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಪೂಜೆ, ಹಾಗೆ ತುಳಸಿಯ ಮುಂದೆ ಹಾಕುವಂಥ ರಂಗೋಲಿ, ಏನಿಲ್ಲ ಯಾರೊಬ್ಬರ ಮನೆಯಲ್ಲಿರಲಿ ನೋಡಿ, ಎಂತಹ ಬಡವರಾದರೂ ಹಬ್ಬದ ಒಂದು ವಿಜೃಂಭಣೆಯಾಗಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಅದು ಹೇಗೆ ಅಂದರೆ ತಾಯಿ ವರಮಹಾಲಕ್ಷ್ಮಿಗೆ ಇಷ್ಟವಾಗಿರೋದೇನು? ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕೋದು, ಮಾವಿನ ಸೊಪ್ಪು ತೋರಣ ಕಟ್ಟೋದು, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಸಹಿತ ಹಸನ್ಮುಖಿಯಾಗಿ ನಗನಗ್ತಾ ಇರ್ತಕ್ಕಂಥದ್ದು. ಕೈಗೆ ಲಕ್ಷಣವಾಗಿ ಬಳೆ ಹಾಕಿ, ಕಿವಿಗೆ ಓಲೆ ಹಾಕ್ಕೊಳ್ಳಿ, ಒಂದು ಸರ ಹಾಕ್ಕೊಳ್ಳಿ, ಕಾಲಿಗೆ ಒಂದಷ್ಟು ಗೆಜ್ಜೆ ಇರಲಿ. ಇದನ್ನು ಅಂದರೆ ದೇವರು ನಿಮಗೇನು ಕೊಟ್ಟಿದ್ದಾನೋ ಕೊಟ್ಟಿರ್ತಕ್ಕಂಥದ್ದನ್ನು ಸಾಲ ಮಾಡಿ ತಂದುಬಿಡಿ ಅಂತ ಯಾರೂ ಹೇಳೋದಿಲ್ಲ. ಹಾಗೆ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಪೂಜೆ ಕೂತ್ಕೊಳ್ಳಿ. ಕೆಲವು ಪದ್ಧತಿಗಳಿದೆ, ಇತ್ತೀಚೆಗೆ ಭಾಳ ಈಸಿ ಅಂತ ನಾವು ಬೇರೆ ಬೇರೆ ಥರ ಹೋಗ್ತಾ ಇದ್ದೀವಿ, ಪರ್ಯಾಯ ವ್ಯವಸ್ಥೆಗಳಿದೆ. ಆ ಪರ್ಯಾಯ ವ್ಯವಸ್ಥೆ ಪೂಜೆಗಳಲ್ಲ. ಇನ್ನು ಮಡಿಯಿಂದ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಆ ಮಡಿ ಹೇಗೆ? ಒಂದು ದಿವಸ ಮುಂಚಿತವಾಗಲೇ ಆ ಬಟ್ಟೆಗಳನ್ನು, ನೀವು ಉಡುವಂತಹ ವಸ್ತ್ರಗಳನ್ನು ಒದ್ದೆ ಮಾಡಿ ಅದನ್ನು ಆರಾಕಿರಬೇಕು. ಆ ಬಟ್ಟೆನುಟ್ಟು ನಾವು ಪೂಜೆಯನ್ನು ಮಾಡಬೇಕು ಅಂತಿದೆ. ಇನ್ನು ರೇಷ್ಮೆ ಸೀರೆ ಉಡೋದಾದರೆ ಆ ರೇಷ್ಮೆ ಬಟ್ಟೆಗೆ ಯಾವತ್ತೂ ರೇಷ್ಮೆ ಪವಿತ್ರ ಅಂತಲೇ, ಅದು ಮಡಿ ಅಂತಲೇ. ಆ ರೇಷ್ಮೆ ಉಟ್ಟಾಗ ತೊಂದರೆ ಇಲ್ಲ. ಆದರೆ ಎಲ್ಲರೂ ರೇಷ್ಮೆ ಉಡಬೇಕಾದ್ರೆ ಕಷ್ಟ ಇದೆಯಲ್ಲ. ಏನೇ ಆದರೂ ಮಾಡುವ ಅನುಷ್ಠಾನವನ್ನು ಶ್ರದ್ಧೆಯಿಂದ ಮಾಡಿ. ಹಾಗೆ ಹಬ್ಬಗಳ ದಿವಸ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು. ನಮಗಿಂಥದ್ದಿಲ್ಲ ಅಂತ ರೋದನೆ ಮಾಡಬಾರ್ದು, ರೋಧಿಸಬಾರ್ದು. ದೇವರು ನಮಗೇನು ಕೊಟ್ಟಿದ್ದಾರೋ ಅದೇ ತೃಪ್ತಿ. ನಮ್ಮ ಮನೆಯಲ್ಲಿರ್ತಕ್ಕಂಥ ಈಗ ನಮ್ಮ ಪತಿದೇವರಿಗೆ, ಗಂಡನಿಗೆ ಕೆಲಸ ಇಲ್ಲ, ಈ ಹಣಕಾಸಿಲ್ಲ, ಹಬ್ಬಕ್ಕೊಂದು ಸೀರೆ ತಂದುಕೊಡ್ಲಿಕ್ಕಾಗಿಲ್ಲ, ದೇವ್ರು ಗುಡ್ಸೋಕೆ ಒಂದು ಒಳ್ಳೆ ಸೀರೆ ಇಲ್ಲ, ಇಂಥವೆಲ್ಲ ಮನಸ್ಸಲ್ಲಿ ನೋವಿದೆ ನಿಜ. ಆದರೆ ಹೊರಗಡೆ ಪರಿಸ್ಥಿತಿನೂ ಯೋಚನೆ ಮಾಡಬೇಕಲ್ಲ. ಬರೋ ಇಷ್ಟು ಸಂಬಳದಲ್ಲಿ ಮಕ್ಕಳಿಗೂ, ಹೆಂಡತಿಗೂ, ಮನೆ ಮಂದಿಗೂ ಎಲ್ಲರಿಗೂ ಊಟ ಹಾಕ್ಕೊಂಡು ಲಕ್ಷಣ ಹಬ್ಬದ ದಿವಸ ಒಂದಿಷ್ಟು ಹೂ ತಂದು ದೇವಿಗೆ ಒಂದು ಕಳಶ ಇಟ್ಟು ಆರಾಧನೆ ಮಾಡಿಬಿಟ್ರೆ ಅದೇ ತೃಪ್ತಿ. ಆದರೆ ಇಲ್ಲ ಎಂಬತಕ್ಕಂಥ ಮನಸ್ಸು. ಆಮೇಲೆ ಯಾವ ವಾಸ್ತುಗೃಹಗಳಲ್ಲಿ ಮನೆಗಳಲ್ಲಿ ಇಲ್ಲ 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 ಅನ್ನೋ ಪದ, ಅಕ್ಕಿ ಇದೆಯಾ ಇಲ್ಲ, ಬೇಳೆ ಇದೆಯಾ ಇಲ್ಲ, ಧಾನ್ಯ ಇದೆಯಾ ಇಲ್ಲ, ಬೆಲ್ಲ ಇದೆಯಾ ಇಲ್ಲ, ಹಾಲಿದೆಯಾ ಇಲ್ಲ, ಈ ಇಲ್ಲ ಅನ್ನೋ ಪದ ಇದೆಯಲ್ಲ, ಅದು ದರಿದ್ರಕ್ಕೆ ಕಾರಣ. ದರಿದ್ರ ಅಲ್ಲೇ ಶುರುವಾಗೋದು. ಅದಕ್ಕೋಸ್ಕರ ಇಲ್ಲ ಅನ್ನೋ ಪದ ಹೇಳಬಾರ್ದು. ಭಗವಂತ ಈ ಕ್ಷಣಕ್ಕಿಲ್ಲ, ಈ ಕ್ಷಣಕ್ಕೆ ಅದು ನಮ್ಮಲ್ಲೇ ಮುಗಿದಿದೆ, ಮುಂದೆ ಸಿಗುತ್ತೆ, ಬರುತ್ತೆ, ಇವತ್ತಲ್ಲ ನಾಳೆ ಬರುತ್ತೆ. ಆದರೆ ಆ ಬರುವ ಮುನ್ನ ಹೆಣ್ಣುಮಕ್ಕಳ ಮುಖದಲ್ಲಿ ಮಾತ್ರ ಮಂದಹಾಸ ಇರಬೇಕು, ನಗುಮುಖ ಇರಬೇಕು. ಅದನ್ನೇ ಈ ನಿಮ್ಮ ಆನಂದ್ ಗುರೂಜಿ ಪ್ರತಿ ಕಾಲೂ ಹೇಳುವಂಥದ್ದು. ಒಬ್ಬರ ಮನೆ ಹೆಣ್ಣುಮಕ್ಕಳು ನಗನಗ್ತಾ ಇರಬೇಕು, ಹಸನ್ಮುಖಿಯಾಗಿರಬೇಕು. ಅರಿಶಿಣದ ಉಂಡೆಯನ್ನು ಮಾಡಿಡ್ತಾರೆ, ಅಂದರೆ ಗೌರಿ ಥರ ಮಾಡಿಡ್ತಾರೆ. ಇಲ್ಲ ಅಂದರೆ ಇದಕ್ಕಿಂತ ಮುಖ್ಯವಾಗಿ ಒಂದು ಗೋಮಯದಿಂದ,
ಗೋಮಯದಿಂದ ಒಂದು ಪಿಳ್ಳೆರಾಯಿನ ಮಾಡಿ ಅದರ ಮೇಲೆ ಗರಿಕೆಯನ್ನು ಇಡ್ತಾರೆ. ಅಥವಾ ಮನೇಲಿ ಚಿಕ್ಕದಾಗಿ ಪುಟ್ಟದಾಗಿ ಒಂದು ಬೆಳ್ಳಿ ಗಣಪತಿನೋ ಒಂದು ಗಣಪತಿ ಇದ್ದರೆ ಗಣಪತಿಯನ್ನು ಇಡ್ತಾರೆ. ಇದೂ ಇಲ್ಲ ಅಂದರೆ ಒಂದು ಬಟ್ಲಡಿಕೆ ನೋಡಿ, ಒಂದು ಬಟ್ಲಡಿಕೆನಿಟ್ಟು ಗಣಪತಿನ ಆರಾಧನೆ ಮಾಡುವ ಕ್ರಮನೂ ಇದೆ. ಏನೇ ಆದರೂ ಲಕ್ಷ್ಮೀನಾರಾಯಣರ ಆರಾಧನೆ, ಮಹಾಲಕ್ಷ್ಮಿಯ ಪೂಜೆ ನಾಳೆ ಶ್ರದ್ಧೆಯಿಂದ ಮಾಡಿದ್ರೆ ಅಷ್ಟೇ ಫಲ. ಲಕ್ಷ್ಮೀ ಪೂಜೆಗೆ ಜೊತೆಗೆ ಒಂದು ಗೋ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ನಾಳೆ ಪ್ರತಿಯೊಬ್ಬರು ಸಹಿತ ಗೋವಿಗೆ, ಏಕೆಂದರೆ ಗೋವಲ್ಲಿ 300 ಮುಕ್ಕೋಟಿ ದೇವತೆಗಳಿದ್ದಾರೆ. ಅಷ್ಟೇ ಅಲ್ಲ, ತಾಯಿ ಮಹಾಲಕ್ಷ್ಮಿ ನೋಡಿ, ಒಂದು ಗೋವಲ್ಲಿ, ಆ ಗೋವಂದರೆ ಹಸುವಿನಲ್ಲಿ ಎಲ್ಲ ದೇವತೆಗಳು ಬಂದು ಕೂತ್ಕೊಂಡ್ರು, ಎಲ್ಲರೂ ಬಂದಿದ್ದರು. ಆದರೆ ಲಕ್ಷ್ಮಿ ಸ್ವಲ್ಪ ತಡವಾಗಿ ಬಂದರೆ ನಾನು ಎಲ್ಲಿ ಕೂತ್ಕೊಳ್ಬೇಕು ಅಂದರೆ ಲಕ್ಷ್ಮಿಗೆ ಯಾವ ಸ್ಥಳವೂ ಸಿಗಲಿಲ್ವಂತೆ. ಸಿಕ್ಕಿದ್ದು ಒಂದೇ ಸ್ಥಳ, ಎಲ್ಲಿ? ಆ ಗೋಮಯ ಹಾಕುವ ಸ್ಥಳ. ಗೋಮಯ ಹಾಕುವಂಥ ಸಾನ್ನಿಧ್ಯದಲ್ಲಿ ಬಾಲದ ಭಾಗದಲ್ಲಿ ಅಲ್ಲಿ ಕೂತ್ಕೊಳ್ಳದ್ದು. ಅದಕ್ಕೆ ಒಂದು ಗೋವಿಗೆ ನೀವು ಎಲ್ಲೇ ಪೂಜೆ ಮಾಡಿ, ಪಾದಗಳಿಗೆ ಪೂಜೆ ಮಾಡಿ, ಹಣೆಗೆ ಪೂಜೆ ಮಾಡಿ, ಅದರ ಒಂದು ಕಂಠಕ್ಕೆ ಪೂಜೆ ಮಾಡಿ, ಅದರ ಒಂದು ಕೆಚ್ಚಲಿಗೆ ಪೂಜೆ ಮಾಡಿದ್ರು ಸಹಿತ ಅದರ ಫಲ ಅಲ್ಲ. ನೀವು ಗೋಮಯ ಹಾಕುವ ಸಾನ್ನಿಧ್ಯದಲ್ಲಿ ಅಲ್ಲಿಷ್ಟು ಅರಿಶಿನ ಕುಂಕುಮ ಇಟ್ಟು ಅಲ್ಲಿ ಪ್ರಾರ್ಥನೆ ಮಾಡಬೇಕು, ಅಲ್ಲಿ ನೀವು ತಲೆ ಬಗ್ಗಿಸಿ ನಮಸ್ಕರಿಸಬೇಕು, ಅದರ ಬಾಲವನ್ನು ತಲೆ ಮುಟ್ಟಿಸ್ಕೊಳ್ಬೇಕು, ಆಗಷ್ಟೇ ನಿಮ್ಮ ಮೋಕ್ಷ ಅಂತ ಹೇಳ್ತಾರೆ. ಅಂದರೆ ಒಂದು ಗೋವು ಎಂತಹ ಒಂದು ಪಾವಿತ್ರತೆ ಇದೆ ನೋಡಿ. ಅದಕ್ಕೆ ಗೋವಿನಿಂದ ಬರ್ತಕ್ಕಂತಹ ಗೋಮಯ ಪವಿತ್ರ, ಗೋಮೂತ್ರ ಪವಿತ್ರ, ಗೋಕ್ಷೀರ ಅದು ಪವಿತ್ರ. ಹಾಗೆ ಈ ಪಂಚಗವ್ಯ ಎಂಬತಕ್ಕಂಥದ್ದು ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಅದನ್ನು ನಾಳೆ ನಾವು ಗೋ ಪ್ರಾರ್ಥನೆ ಮಾಡಿದ್ರೆ ತಾಯಿ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬಂದ ಹಾಗೆ. ಅದಕ್ಕೆ ಹಸು ಯಾರ ಮನೇಲಿರುತ್ತೋ ನಾಳೆ ಅವರು ಸಾರಿಸಿ ಗೂಡಿಸಿ ಮನೆ ಮುಂದೆ ರಂಗೋಲಿ ಹಾಕಿ ಅದರ ಮುಂದೆ ಹಸುವನ್ನು ಕರ್ಕೊಂಡ್ಬಂದು ನಿಲ್ಲಿಸು, ಫಸ್ಟು ಲಕ್ಷ್ಮೀ ಪೂಜೆ ಅಲ್ಲಿ ಪ್ರಾರಂಭಿಸ್ತಾರೆ. ಈ ಹಸು ಇಲ್ದಿರತಕ್ಕಂಥವ್ರು ಸಹಿತ ಸುತ್ತಮುತ್ತ ಹಸುಗಳಿದ್ರೆ ಅದನ್ನು ಮನೆಗೆ ಕರೆತಂದು ಲಕ್ಷ್ಮಿಗೊಂದು ಪೂಜೆ ಮಾಡಿ. ಅಂದರೆ ವಿಶೇಷವಾಗಿ ನೋಡಿ, ಪ್ರತ್ಯಕ್ಷವಾಗಿ ಕಾಣೋ ದೇವತೆ ಅದು ಗೋಮಾತೆ. ನೀವು ಕಲಶದಲ್ಲಿ ಏನೇ ಮಾಡಿ, ಫೋಟೋ ಏನೇ ಇಡಿ, ಏನೇ ವಿಗ್ರಹಕ್ಕೆ ಅಲಂಕಾರ ಮಾಡಿ, ಇದೆಲ್ಲಕ್ಕೂ ಮೀರಿರ್ತಕ್ಕಂಥದ್ದು ಒಂದು ಗೋ ಮಹಾಲಕ್ಷ್ಮಿನ ಆರಾಧನೆ ಮಾಡ್ತಕ್ಕಂಥದ್ದು.